ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೇಘಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮಗೆ ಹಳ್ಳಿ ಸ್ಟೈಲಿ ಪಕ್ಕಾ ನಾಟಿ ಸೊಗಡಿನ ಚಿಕನ್ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಯಾಕೆ ತಡ, ಬೇಗ ಹೋಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಚಿಕನ್ ಬಸ್ಸಾರಿಗೆ ನೀವು ಬರೀ ಕೋಳಿನಲ್ಲೂ ಕೂಡ ಈ ಬಸ್ಸಾರು ಮಾಡ್ಕೋಬೋದು, ಅಥವಾ ನೀವು ಏನಾದರೂ ಒಂದು ಸ್ವಲ್ಪ ಕಾಳುಗಳನ್ನ ಸೇರಿಸ್ತೀನಿ ಅನ್ನೋದಾಗಿದ್ದರೆ ನೀವು ಕಡಲೆಕಾಳನ್ನ ನೆನೆಸಿ ಕೂಡ ಬೇಯಿಸ್ಕೊಂಡು ಚಿಕನ್ ಜೊತೆ ಬೇಯಿಸ್ಕೊಳ್ಬೋದು, ಅಥವಾ ಈ ರೀತಿ ಹೆಸರು ಕಾಳನ್ನ ಒಂದು ಸ್ವಲ್ಪ ಹುರ್ಕೊಂಡು ಇದನ್ನು ಜೊತೆಗೆ ಚಿಕನ್ನ ಸೇರಿಸಿ ಹಾಕ್ಕೋಬೋದು, ಅಥವಾ ಕಡಲೆ ಬೀಜ ಕೂಡ ನೀವು ಹಾಕ್ಕೋಬೋದು. ಇದನ್ನು ನಾನು ಹೆಸರು ಕಾಳನ್ನ ತೊಗೊಂಡು ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮೊದಲಿಗೆ ಸಾಂಬಾರಿಗೆ ಏನು ಬೇಕು ಪೇಸ್ಟ್ ಅಂದರೆ ಮಸಾಲೆ ಪದಾರ್ಥ ಏನು ಬೇಕೋ ಅದನ್ನೆಲ್ಲ ಹುರ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ನೀವು ಅಕಸ್ಮಾತ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋರಿದ್ದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ರೀತಿ ಅಂದರೆ ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ನಾವು ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದ ಒಂದು ಟೊಮೆಟೊ ಫುಲ್ ಸೇರಿಸ್ಕೊಳ್ತಾ ಇದ್ದೀನಿ. ಇದೇನು ಸಣ್ಣಕ್ಕೇನು ಹೆಚ್ಕೊಳ್ಳೋದು ಬೇಡ, ಯಾಕಂದರೆ ಚೆನ್ನಾಗಿ ಫ್ರೈ ಆಗೋದ್ರಿಂದ ಇದರಲ್ಲೇ ಒಂದು ಸ್ವಲ್ಪ ಬೇಯುತ್ತೆ. ಅದಾದಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಫುಲ್ಲು ಪೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉದ್ದುದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಚೆನ್ನಾಗಿ ಬೇಯುವಾಗ ನಾನು ಇದಕ್ಕೆ ಒಂದು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 2 ಇಂಚಿನಷ್ಟು ಚಕ್ಕೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವಿದೇನು ಮಸಾಲೆ ಹುರ್ಕೊಳ್ತೀವಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಹಸಿಯಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನಾನು ಕೂಡ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಹಾಕ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶಾರ್ಟೇಜ್ ಅನ್ನಿಸ್ತು, ಸೊ ಹಾಗಾಗಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಾಂಬಿನೇಷನ್ ಅಂದರೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ 2 ಕಾಂಬಿನೇಷನ್ ಆಗಿ ಕೂಡ ಹಾಕ್ಕೋಬೋದು, ಅಥವಾ ನೀವು ಬರೀ ಹಸಿಮೆಣ್ಸಿನ್ಕಾಯಿ ಅಥವಾ ಬರೀ ಒಣಮೆಣ್ಸಿನ್ಕಾಯಲ್ಲಿ ಕೂಡ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಎರಡೂ ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಮೆಣಸು ಹಾಗೆ ಒಂದು ಚೂರು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಬಸ್ಸಾರು ಮಾಡೋದಕ್ಕಿಂತ ಈ ಚಿಕನ್ ಬಸ್ಸಾರಿಗೆ ಈ ರೀತಿ ಒಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಂಡ್ರೆ ಇನ್ನೊಂದು ಚೂರು ಟೇಸ್ಟು ಚೆನ್ನಾಗಿ ಇರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಒಂದು ಸ್ವಲ್ಪ ಬೇಯ್ತಾ ಇದೆ, ಹೀಗೆ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಲಾಸ್ಟ್ಗೆ ಇನ್ನೇನು ಸ್ಟವ್ ಆಫ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ನೀವು ತುರಿದಾದರೂ ಹಾಕ್ಕೋಬೋದು, ಇಲ್ಲ ಪೀಸ್ ಮಾಡಿ ಆದರೂ ಹಾಕ್ಕೊಬೋದು. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಇದನ್ನು ಹಸಿಯಾದೇ ಸೇರಿಸ್ಕೊಳ್ತೀನಿ. ಬಾಣಲಿ ಬಿಸಿ ಇರೋದ್ರಿಂದ ಅದೇ ಬೆಚ್ಚಗೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಇದಕ್ಕೆ ಒಂಚೂರು ಹುರುಗಡ್ಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಮಂದ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ನೀವು ಬೇಕಂದರೆ ಹುರುಗಡ್ಲೆನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದಿಷ್ಟನ್ನ ನಾನು ಸ್ವಲ್ಪ ಆರಕ್ಕೆ ಇಟ್ಕೊಂಡು ಅದಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೀ ಸ್ಪೂನ್ ಲೆಕ್ಕದಲ್ಲಿ ನಾನಿಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಫ್ಲೇವರ್, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಂಗಡಿಯಿಂದ ತೊಗೊಂಡು ಬರೋ ಧನಿಯಾ ಪೌಡರ್ ಅಂದರೆ ಇನ್ನೊಂದು ಸ್ವಲ್ಪ 1 ಟೀ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಅಷ್ಟು ಫ್ಲೇವರ್ ಇರಲ್ಲ. ನನಗೆ ಯೂಶಲಿ ನಾನು ಮನೆಯಲ್ಲೇ ಮಾಡೋ ಧನಿಯಾ ಪುಡಿ ಆಗಿರ್ಬೋದು, ಪ್ಯೂರ್ ಚಿಲ್ಲಿ ಪೌಡರ್ ಆಗಿರ್ಬೋದು, ಸಾಂಬಾರು ಪೌಡರ್ ಆಗಿರ್ಬೋದು, ಎಲ್ಲ ಕೂಡ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಿಮಗೆ ಇದರದ್ದು ಹೇಗೆ ಮಾಡ್ಕೋಬೇಕು ಸಾಂಬಾರು ಪೌಡರ್ ಅಥವಾ ಧನಿಯಾ ಪೌಡರ್ ಅನ್ನೋದು ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಯಾವ್ಯಾವ ಮೆಷರ್ಮೆಂಟ್ಸಲ್ಲಿ ಏನೇನು ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಬಾಣಲೆ ಬಿಸಿ ಇರುತ್ತಲ್ಲ, ಅದರಲ್ಲೇ ಒಂದು 2 ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಈಗ ಇದನ್ನೆಲ್ಲ ಆರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಮಾಡಿದಾಗ ಫುಲ್ಲು ನೈಸಾಗಿ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ಸುತ್ತಿಸ್ಕೊಂಡ್ರೆ ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ನುಣ್ಣಗಾಗೋದು ಬೇಡ. ಈಗ ಹೆಸರು ಕಾಳನ್ನ ನಾನು ಮೊದಲೇ ಬೇಯಿಸೋಕೆ ಇಟ್ಕೊಂಡಿದ್ನಲ್ಲ, ಅದರ ಜೊತೆಗೆ ಈಗ ಚಿಕನ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿಣ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕೆಂಪಗಿರೋ ಮಾಂಸ ಏನಿದೆ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅದನ್ನು ಈಗಲೇ ಹಾಕ್ಕೊಳ್ಬಿಡಿ. ಇದಾದಮೇಲೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಯಾಕಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಲ್ವ. ಹಾಗಾಗಿ ಈ ಬಸ್ಸಾರನ್ನ ನೀವು ನಾಟಿ ಕೋಳಿ ಬಸ್ಸಾರು ಮಾಡಿಕೊಂಡ್ರೆ, ನಾಟಿ ಕೋಳಿ ಹುಂಜದಲ್ಲಿ ಬಸ್ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಫಾರಮ್ ಕೋಳಿ ಯೂಸ್ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತು ನಮಗೆ ನಾಟಿ ಕೋಳಿ ಸಿಗಲಿಲ್ಲ, ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಫಾರಮ್ ಕೋಳಿನಲ್ಲಿ ಅಂದರೆ ಬ್ರಾಯ್ಲರ್ ಕೋಳಿನಲ್ಲಿ ನಾನು ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾಟಿ ಕೋಳಿ ಬಸ್ಸಾರು ಮಾಡೋ ಹಾಗಿದ್ರೆ ಹೆಸರು ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ, ಹಾಗೆ ಚಿಕನ್ನ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಚಿಕನ್ ಜಾಸ್ತಿ ಹೊತ್ತು ಬೇಕಾಗುತ್ತೆ ಬೇಯೋಕ್ಕೆ ನಾಟಿ ಕೋಳಿ ಆದರೆ. ಬ್ರಾಯ್ಲರ್ ಕೋಳಿ ಆದರೆ 1-2 ವಿಷಲ್ಗೆಲ್ಲ ಇದು ಬೆಂದ್ಕೊಳ್ಳುತ್ತೆ. ಈಗ ನೋಡಿ ಮಸಾಲೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತೀರಾ ತೆಳುವಾಗಿರೋದು ಬೇಡ, ತೀರಾ ಮಂದ ಇರೋದು ಬೇಡ, ಮೀಡಿಯಮ್ ಆಗಿ ಬಸ್ಸಾರನ್ನ ಮಾಡ್ಕೊಳ್ಳಿ. ತೀರಾ ತೆಳು ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗೆ ತೀರಾ ಮಂದ ಇದ್ದರೆ ಅದು ಬಸ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಮೀಡಿಯಮ್ ಆಗಿರಬೇಕು ಕನ್ಸಿಸ್ಟೆನ್ಸಿ. ಮಸಾಲೆ ಒಂಚೂರು ಕುದಿಯೋಕ್ಕೆ ಬಿಡಿ. ಮಸಾಲೆ ಒಂಚೂರು ಕುದ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ನೀರು ಸೇರಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು 2 ವಿಷಿಲು ಕುಕ್ಕರ್ ಮುಚ್ಚಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನೀವು ಯಾವ ರೀತಿ ಚಿಕನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕನ್ ಏನಾದ್ರು ಬ್ರಾಯ್ಲರ್ ಆದರೆ 1 ವಿಷಲ್ ಇಲ್ಲ 2 ವಿಷಲ್ ಸಾಕಾಗುತ್ತೆ. ಅಥವಾ ನೀವು ಏನಾದ್ರು ನಾಟಿ ಕೋಳಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು 4 ವಿಷಲ್ ಆದರೂ ಇಟ್ಕೊಳ್ಬೇಕು. ಅಕಸ್ಮಾತ್ ನೀವೇನಾದರೂ ಗಿರಿರಾಜ ಕೋಳಿ ಅಥವಾ ಮೊಟ್ಟೆ ಕೋಳಿ ಯೂಸ್ ಮಾಡ್ತಿದ್ದೀರಂದರೆ ಒಂದು 6-7 ವಿಸಿಲ್ ಆದರೂ ಬೇಕೇ ಬೇಕು. ನೀವು ಚಿಕನ್ನ ತೊಗೊಳ್ಬೇಕಾದ್ರೆ ಆದಷ್ಟು 1.5 kgಯಿಂದ ಒಳಗಡೆ ಇರೋ ಚಿಕನ್ನ ತೊಗೊಳ್ಳಿ, ಏಕೆಂದರೆ ಎಳೆದಾಗಿರುತ್ತೆ ಮಾಂಸ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ 2 kg 2.5 kg ಮೇಲೆ ತೊಗೊಂಡ್ರೆ ನಿಮಗೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಕೋಳಿ ಬಲ್ತೋಗಿರುತ್ತೆ. ಸೊ ಅದೆಷ್ಟು ಬೇಯಿಸಿದ್ರೂ ಬೇಯಲ್ಲ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಈಗ 2 ವಿಷಲ್ ಆಗಿದೆ, ಅದನ್ನು ಚೆನ್ನಾಗಿ ಬೆಂದಿದೆ ಅದು ಚಿಕನ್ನು. ಇದನ್ನು ಒಂದು ತೂತು ಬಟ್ಲಿಗೆ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ಬಸ್ದುಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಇದಿಲ್ಲ ಅಂದರೆ ಒಂದು ತಟ್ಟೆ ಮುಚ್ಚಿಟ್ಕೊಂಡು ಬಸ್ದುಕೊಳ್ಳಿ. ನನ್ನ ಹತ್ರ ಇದು ತೂತು ಬಟ್ಲಿತ್ತು, ಸೊ ಹಾಗಾಗಿ ಈ ತೂತು ಇರೋ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಬಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸಾಂಬಾರು ಸಪ್ರೇಟ್ ಆಗಿದೆ, ಈ ಕೋಳಿ ಹಾಗೆ ಪಲ್ಯ ಏನಿದೆ ಇದನ್ನು ಸಪ್ರೇಟ್ ಆಗಿದೆ. ಸಾರಿಗೆ ಸಪ್ರೇಟಾಗಿ ಸಾಸಿವೆ, ಒಗ್ಗರಣೆ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು. ಹಾಗೆ ಪಲ್ಯಕ್ಕೆ ಬೇರೆ ಒಗ್ಗರಣೆ ಹಾಕ್ಕೊಳ್ಬೇಕು. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಸೊ ದಟ್ ನಿಮಗೆ ಎಲ್ಲ ಸ್ಟೆಪ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ ನಾನೇನು ಚಿಕನ್ ಹಾಗೆ ಸಾರನ್ನ ಬಸ್ದಿಟ್ಕೊಂಡಿದ್ದೆ, ಸಾರನ್ನ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದು ಕುಡಿಯೋಷ್ಟೊತ್ತಿಗೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಚಟಪಟ ಅನ್ನೋವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಒಗ್ಗರಣೆ ಆದಮೇಲೆ 1-2 ಸ್ಲೈಸಷ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಇಷ್ಟು ಒಗ್ಗರಣೆನ ನಾನು ಸಾರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಟ್ರಾನ್ಸ್ಲಸೆಂಟ್ ಆಗಲಿ, ಈರುಳ್ಳಿ ಒಂದು ಸ್ವಲ್ಪ ಬೆಂದ ಮೇಲೆ ನೋಡಿ ಇದನ್ನು ತೆಗೆದು ನಾನು ಸಾರಿಗೆ ಏನಿದೆ ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಇನ್ನೊಂದಷ್ಟು ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಪಲ್ಯಕ್ಕೆ ಒಗ್ಗರಣೆ ಅಂತ ಹೇಳಿ ಈ ಸಾಸಿವೆ ಕರಿಬೇವಿನ ಸೊಪ್ಪು ನಾನು ಮೊದಲೇ ಹಾಕಿದ್ನಲ್ಲ, ಅದೇ ಬಾಣಲಿಗೆ ಇನ್ನೊಂಚೂರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸಾಕಾಗುತ್ತೆ. ಒಗ್ಗರಣೆಗೆ ಬೇರೆ ಏನು ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಅದೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಖಾರ ಸಾಕಾಗಿಲ್ಲ ಸಾರಲ್ಲಿ ಇರೋದು ಅನ್ನೋ ಹಾಗಿದ್ದರೆ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿನ ಇದರ ಒಗ್ಗರಣೆಗೆ ಸೇರಿಸ್ಕೊಳ್ಬೋದು. ನಾನು ಈ ಪಲ್ಯಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಸಾರಿಗೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ನಾವೇನು ಪಲ್ಯ ಬರೆಸಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಅಕ್ಕಿನ ಹುರಿದುಕೊಂಡು ಪುಡಿ ಮಾಡಿ ಹಾಕ್ಕೊಳ್ಬೋದು.
ಅಥವಾ ನಿಮಗೆ ಟೈಮ್ ಇಲ್ಲ ಅಷ್ಟೊಂದು ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋಕ್ಕೆ ಅಂತಂದಾಗ ನೀವು ಮಾಮೂಲಿ ಮೀಡಿಯಮ್ ರವೆ ಅಂದರೆ ಉಪ್ಪಿಟ್ಟಿಗೆ ಏನು ರವೆ ಯೂಸ್ ಮಾಡ್ತೀರಾ ಆ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆ ರವೆನ ಕೂಡ ನೀವು ಹಾಕ್ಕೊಳ್ಬೋದು. ನಾನಿವತ್ತು ಅಕ್ಕಿ ಪೌಡರ್ ಮಾಡ್ಕೊಂಡಿಲ್ಲ, ನಾನಿಲ್ಲಿ ರವೆನೇ ಚೆನ್ನಾಗಿ ಹುರ್ಕೊಂಡು ನಾನು ಈ ಪಲ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಆ್ಯಕ್ಚುಲಿ ಜಾಸ್ತಿ ನೀರೇನಾದರೂ ಇದ್ದರೆ ರವೆ ಎಲ್ಲ ನೀರನ್ನ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ರವೆ ಅಥವಾ ಅಕ್ಕಿನ ಹುರಿದಿಟ್ಕೊಂಡು ಅಕ್ಕಿಯ ಪುಡಿನ ಹಾಕ್ಕೊಳ್ತಾರೆ. ಇದನ್ನು ಚೆನ್ನಾಗಿ ರವೆ ಹಾಕ್ಕೊಂಡು ನಾನಿವತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ನಿಮ್ಮ ಮನೇಲಿ ಬಸ್ಸಾರು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿಮಗೆ ನಾಟಿ ಕೋಳಿ ಸಿಕ್ಕಿಲ್ಲಪ್ಪ ಆದರೂ ನಾನು ಬಸ್ಸಾರು ಟ್ರೈ ಮಾಡಬೇಕು ಅನ್ನೋರು ಬಾಯ್ಲರ್ ಕೋಳಿ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ನಾನು ಕೂಡ ಇವತ್ತು ಬ್ರಾಯ್ಲರ್ ಕೋಳಿ ಯೂಸ್ ಮಾಡಿಕೊಂಡೆ ಚಿಕನ್ ಬಸ್ಸಾರನ್ನ ಮಾಡ್ಕೊಂಡಿರೋದು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಇವತ್ತು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಹಾಗೆ ಟಾಪಿಕ್ಸ್ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.